ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಇಷ್ಟೊತ್ತಿಗೆ ಆ ಫ್ರಾಡು ಮನೆಯಿಂದ ಹೊರಟಿರ್ಬೇಕು ಅಂತ ಅನಿಸ್ತತೆ ಅಂತ ಭೂಮಿ ಹೇಳ್ಬೇಕಾದ್ರೆ ಆ ಅಶ್ವಿನಿ ಹಾಸ್ಪಿಟಲ್ ನ ರೀಚ್ ಆಗೋಷ್ಟರಲ್ಲಿ ನೀನ್ ಅಲ್ಲಿಗೆ ರೀಚ್ ಆಗ್ಬೇಕು. ಅಂಡ್ ಒನ್ ಮೋರ್ ಥಿಂಗ್, ಅಲ್ಲಿರೋ ಡಾಕ್ಟರ್ಗಳು ನನ್ಗೆ ಪರಿಚಯ ಇರೋರು, ನೀನ್ ಅಲ್ಲಿ ಹೋಗಿ ತಲುಪೋ ಅಷ್ಟ್ರಲ್ಲಿ ನಾನ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಅಜಿತ್ ನಚಿಕೇತ್ನ ಅಲ್ಲಿಂದ ಕಳಿಸ್ಕೊಡ್ತಾನೆ. ಈ ಅಶ್ವಿನಿ ಮೋಸದಾಟಕ್ಕೆ ಇವತ್ತೇ ಕೊನೆ. ಇಷ್ಟು ದಿವ್ಸ ಶ್ರವಣ್ ಮಾವನ್ ಒಳ್ಳೆತನನ ಎನ್ಕ್ಯಾಶ್ ಮಾಡ್ಕೊಂಡು ಆಟ ಆಡಿದಾಳೆ, ಆದ್ರೆ ಆದಷ್ಟು ಬೇಗ ಅವಳ ಆಟನ ಮುಗ್ಸೋದು ನನ್ ಕೆಲ್ಸ ಅಂತ ಹೇಳ್ಕೊಂಡು ಅಜಿತ್ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಅಶ್ವಿನಿ ಬರೋ ಅಷ್ಟ್ರಲ್ಲಿ ನಚಿಕೇತ್ ಆಸ್ಪತ್ರೆ ಒಳಗಡೆ ಹೋಗಿ ವೆಯ್ಟ್ ಮಾಡ್ತಾ ಇರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಅಶ್ವಿನಿ ಬಂದು ನಚ್ಚಿಗೆ ಕಾಲ್ ಮಾಡ್ತಾಳೆ. ಹಾಯ್ ಮನಸ್ವಿನಿ, ಬಂದ್ರ ಅಂತ ನಚಿಕೇತ್ ಕೇಳ್ದಾಗ, ಹಾ ನಚ್ಚಿ ನಾನ್ ಬಂದೆ, ನಾನು ಸಿಟಿ ಹಾಸ್ಪಿಟ್ಲ್ ಮುಂದೆನೆ ಇದೀನಿ, ನೀವ್ ಬಂದ್ರೆ ನಾ ಹೊರಡ್ಬೋದು ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಹಾ ಹೊರಡೋಣ, ಒಂದ್ ನಿಮಿಷ ನೀವು ಆಸ್ಪತ್ರೆ ಒಳಗಡೆ ಬನ್ನಿ ಅಂತ ನಚಿಕೇತ್ ಕೇಳ್ತಾನೆ. ನಾನಾ, ಯಾಕೆ ಅಂತ ಅಶ್ವಿನಿ ಕೇಳ್ದಾಗ, ಅರೆ ಬನ್ನಿ ನಾನ್ ಹೇಳ್ತೀನಿ ಅಂತ ನಚ್ಚಿ ಹೇಳ್ತಾನೆ. ಓಕೆ ಅಂತ ಹೇಳಿ ಅಶ್ವಿನಿ ಯೋಚನೆ ಮಾಡ್ತಾ ಆಸ್ಪತ್ರೆ ಒಳಗಡೆ ಹೋಗ್ತಾಳೆ. ಹೌದು, ಇವ್ನ್ ಯಾಕೆ ನನ್ನನ್ನ ಆಸ್ಪತ್ರೆ ಒಳಗಡೆ ಕರೀತಾ ಇದ್ದಾನೆ ಅಂತ ಅಶ್ವಿನಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ನಚ್ಚಿ ಅಜಿತ್ಗೆ ಕಾಲ್ ಮಾಡಿ, ಅವಳು ಆಸ್ಪತ್ರೆ ಆಚೆ ಇದ್ದಾಳೆ, ಅವಳು ಇವಾಗ ಒಳಗಡೆ ಬರ್ತಿದ್ದಾಳೆ, ಎಲ್ಲ ನಮ್ ಪ್ಲಾನ್ ಪ್ರಕಾರನೇ ನಡೆಯುತ್ತೆ, ಡೋಂಟ್ ವರಿ ಅಂತ ನಚ್ಚಿ ಹೇಳ್ಬೇಕಾದ್ರೆ, ಸೂಪರ್, ಹುಷಾರು ನಚ್ಚಿ, ಯಾವ್ದೇ ರೀತಿ ಓವರ್ ಆಕ್ಟಿಂಗ್ ಮಾಡೋದಕ್ ಹೋಗ್ಬೇಡ, ನಿನ್ ಪರ್ಫಾರ್ಮೆನ್ಸು ತುಂಬಾ ನ್ಯಾಚುರಲ್ ಆಗಿರ್ಲಿ, ಒಂಚೂರು ಅವಳಿಗೆ ಡೌಟ್ ಬಂತು ಅಂದ್ರು ನಾವ್ ಅನ್ಕೊಂಡಿರೋ ಪ್ಲಾನ್ ಸಕ್ಸಸ್ ಆಗೋದಿಲ್ಲ ಅಂತ ಅಜಿತ್ ಹೇಳ್ತಾನೆ. ಡೋಂಟ್ ವರಿ ಬ್ರೋ, ಅಶ್ವಿನಿ ಏನಾದ್ರೂ ಕಳ್ಳ ಕುರಿನೇ ಆಗಿದ್ರೆ ಅವಳನ್ನ ಹೇಗ್ ಹಳ್ಳಕ್ ಬೀಳಿಸ್ತೀನಿ ನೋಡ್ತಾ ಇರು ಅಂತ ಹೇಳಿ ನಚಿಕೇತ್ ಕಾಲ್ ಕಟ್ ಮಾಡ್ತಾನೆ. ಏ ನಚ್ಚಿ, ನನ್ ಮಾತ್ ಕೇಳೋ ಅಂತ ಅಜಿತ್ ಹೇಳ್ತಿದ್ರು, ಅವನು ಕಾಲ್ ನ ಕಟ್ ಮಾಡ್ಬಿಟ್ಟಿರ್ತಾನೆ. ಏನಾಯ್ತು ಸಾಹೇಬ್ರೆ ಅಂತ ಭೂಮಿ ಬಂದು ಕೇಳ್ದಾಗ, ನನ್ಗೆ ಈ ನಚ್ಚಿ ಮೇಲೆ ಡೌಟು, ಎಲ್ಲಿ ಓವರ್ ಆಕ್ಟಿಂಗ್ ಮಾಡಿ ಅವಳ ಕೈಲಿ ಏನಾದ್ರು ಸಿಕ್ಕಾಕೊಂತು ಅಂದ್ರೆ ಅಷ್ಟೇ ಅಂತ ಅಜಿತ್ ಟೆನ್ಷನ್ ಮಾಡ್ಕೊಳ್ಬೇಕಾದ್ರೆ, ಸಾಹೇಬ್ರೆ ನನ್ ಮೈದ್ನನ್ ಮೇಲೆ ನನ್ಗೆ ಸಂಪೂರ್ಣ ನಂಬಿಕೆ ಇದೆ, ನೀವೇನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ ಅಂತ ಭೂಮಿ ಅಜಿತ್ಗೆ ಧೈರ್ಯ ತುಂಬ್ತಾಳೆ. ನಮ್ ಟೀಮು ಮೊದ್ಲಿಗಿಂತ ಸ್ಟ್ರಾಂಗ್ ಆಗ್ತಾ ಇದೆ, ಆ ಅಶ್ವಿನಿ ಪಕ್ಕ ಫ್ರಾಡ್ ಅನ್ನೋದನ್ನ ಕಣ್ ಹಿಡಿತೀವಿ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಸತ್ಯಣ್ಣ ನಿಮ್ ಬಾಯಿ ಹರಕೆಯಿಂದ ಹಾಗೆ ಆಗ್ಲಿ, ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ಕಾರ್ಯಸಿದ್ಧಿ ಆಂಜನೇಯನ್ ದೇವಸ್ಥಾನಕ್ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಭೂಮಿ ಹೇಳ್ತಾಳೆ. ಅದಕ್ಕೆ ಸತ್ಯಣ್ಣ ನಗ್ತಿರ್ತಾರೆ. ಈ ಕಡೆ ಅಶ್ವಿನಿ ಆಸ್ಪತ್ರೆ ಒಳಗಡೆ ಬಂದು ಹಾಯ್ ನಚ್ಚಿ ಅಂತ ಹೇಳ್ಬೇಕಾದ್ರೆ, ಸಡನ್ ಆಗಿ ಆಸ್ಪತ್ರೆಯಲ್ಲಿ ಅಂಟಿಸಿರೋ ರಕ್ತದಾನ ಶಿಬಿರ ಅನ್ನೋ ಪೋಸ್ಟರ್ ನ ನೋಡ್ಬಿಡ್ತಾಳೆ. ಅದನ್ನ ನೋಡ್ತಿದ್ದಂಗೆ ಅವಳಿಗೆ ಟೆನ್ಷನ್ ಶುರು ಆಗತ್ತೆ, ಹಾಗೆ ಭಯದಲ್ಲಿ ಒದ್ದಾಡ್ತಿರ್ತಾಳೆ. ಹೇಯ್ ಏನಾಯ್ತು, ಹಾಗೆ ಹಿಂಗೆ ನಿಂತ್ಬಿಟ್ರಿ? ಇವತ್ತು ಈ ಆಸ್ಪತ್ರೆಗೆ ಸ್ಪೆಷಲ್ ವಿಸಿಟ್ ಮೇಲೆ ಬಂದಿದ್ದೆ, ಇಲ್ಲಿ ನೋಡಿದ್ರೆ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಿತ್ತು, ಯುನೋ ರಕ್ತದಾನ ಮಹಾದಾನ ಅಂತಾರೆ, ನಾನಂತೂ ಬ್ಲಡ್ ಡೊನೇಟ್ ಮಾಡ್ತಾನೆ ಇರ್ತೀನಿ, ಎನಿವೇ ನೀನು ನನ್ನನ್ನ ಪಿಕ್ ಮಾಡಕ್ ಬಂದಿಯಲ್ಲ, ಅದಕ್ಕೆ ನಿನ್ ಕೈಲು ಮಾಡ್ಸೋಣ ಅಂತ ಕರ್ದೆ ಅಂತ ನಚ್ಚಿ ನಗ್ನಗ್ತಾ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಅಶ್ವಿನಿಗೆ ಇನ್ನು ಭಯ ಶುರುವಾಗತ್ತೆ. ಸಿಸ್ಟರ್, ನಾವಿಬ್ರು ಬ್ಲಡ್ ಡೊನೇಷನ್ ಬಂದಿದೀವಿ, ನಮ್ ಹೆಸರನ್ನು ಬರ್ಕೊಳ್ಳಿ ಅಂತ ನಚ್ಚಿ ಸಿಸ್ಟರ್ಗೆ ಹೇಳ್ಬೇಕಾದ್ರೆ, ಅಯ್ಯೋ ನಚ್ಚಿ ನನ್ ಮಾತನ್ನ ಸ್ವಲ್ಪ ಕೇಳಿ, 3 months ಬ್ಯಾಕ್ ಅಷ್ಟೇ ನಾನು ಬ್ಲಡ್ ಡೊನೇಟ್ ನ ಮಾಡಿದೀನಿ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಓ ದೆನ್ ಯುಲ್ ಗುಡ್, ಡೋಂಟ್ ವರಿ ಅಂತ ನಚಿಕೇತ್ ಹೇಳ್ತಾ ನಚ್ಚಿ ಮತ್ತೆ ಅಶ್ವಿನಿ ಹೆಸರನ್ನ ಸಿಸ್ಟರ್ ಹತ್ರ ಬರ್ಸ್ತಾನೆ. ಹಾಗೆ ಹೆಸರು ಬರ್ಸೋ ಅರ್ಜೆಂಟ್ ಅಲ್ಲಿ ಅಶ್ವಿನಿ ಅಂತ ಹೇಳ್ಬಿಡ್ತಾನೆ. ಅದರಿಂದ ಅಶ್ವಿನಿಗೆ ಶಾಕ್ ಆಗತ್ತೆ. ಸಾರಿ ಮನಸ್ವಿನಿ ಅಂತ ನಚಿಕೇತ್ ಹೇಳ್ತಾನೆ. ಏನ್ ಮಾಡೋದು ಅಂತ ಅಶ್ವಿನಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸ್ಟೇಷನ್ ಅಲ್ಲಿ ಅಜಿತ್, ಸತ್ಯಣ್ಣ, ಭೂಮಿ 3 ಜನ ಮಾತಾಡ್ಕೊಳ್ತಿರ್ತಾರೆ. ಸಾಹೇಬ್ರೆ, ಇಷ್ಟೊತ್ತಲ್ಲಿ ಆ ಫ್ರಾಡು ಬ್ಲಡ್ ನ ಕೊಟ್ಟಿರ್ಬೋದಲ್ವಾ ಅಂತ ಭೂಮಿ ಹೇಳ್ಬೇಕಾದ್ರೆ, ಹೌದು ಅನ್ಸುತ್ತೆ, ಒನ್ಸ್ ಅಶ್ವಿನಿ ಬ್ಲಡ್ ನ ಕಲೆಕ್ಟ್ ಮಾಡ್ಕೊಳ್ವಿ ಅಂತ ಅಂದ್ರೆ ಅವಳು ನಾವ್ ತೋಡಿರೋ ಅಂತ ಕೆಡ್ಡಕ್ಕೆ ಬಿದ್ಲು ಅಂತ ಅರ್ಥ ಅಂತ ಅಜಿತ್ ಹೇಳ್ತಿರ್ತಾನೆ. ಈ ಕಡೆ ನಚಿಕೇತ್ ಪ್ಲಾನ್ ಪ್ರಕಾರನೇ ಅಶ್ವಿನಿ ಬ್ಲಡ್ ನ ಕೊಡ್ತಾಳೆ. ಇದನ್ನ ನೋಡಿ ನಚಿಕೇತ್ ಖುಷಿ ಪಡ್ತಿರ್ತಾನೆ. ಈ ಕಡೆ ಸತ್ಯಣ್ಣ, ಅಜಿತ್, ಭೂಮಿ 3 ಜನ ಇನ್ನು ಇವ್ರು ಬಂದಿಲ್ವಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾರೆ. ಅಷ್ಟ್ರಲ್ಲಿ ನಚಿಕೇತ್ ಅಲ್ಲಿಗ್ ಬರ್ತಾನೆ. ಅವನನ್ನ ನೋಡಿ 3 ಜನಕ್ಕೂ ಖುಷಿ ಆಗತ್ತೆ. ಬರ್ತಾನೆ ನಚಿಕೇತ್ ಡ್ಯಾನ್ಸ್ ಮಾಡ್ಕೊಂಡ್ ಬಂದು ಹಾಯ್ ಬ್ರೋ ಅಂತ ಹೇಳ್ತಾನೆ. ಏಯ್ ಫಸ್ಟ್ ಮ್ಯಾಟ್ರ್ ಬಾ, ನೀನು ಬ್ಲಡ್ ಕಲೆಕ್ಟ್ ಆಯ್ತಾ ಅಂತ ಅಜಿತ್ ಕೇಳ್ದಾಗ, ಅಫ್ಕೋರ್ಸ್ ದ ಜಾಬ್ ಇಸ್ ಡನ್ ಡನ್, ಅದನ್ನ DNA ಟೆಸ್ಟ್ ಕಳ್ಸಿದ್ದು ವ್ಯವಸ್ಥೆನೂ ಮಾಡಿದ್ದಾಯ್ತು ಅಂತ ನಚ್ಚಿ ಹೇಳ್ತಿದ್ದಂಗೆ ಅಜಿತ್ಗೆ ತುಂಬಾ ಖುಷಿ ಆಗತ್ತೆ. ಥ್ಯಾಂಕ್ಸ್ ನಚ್ಚಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ನಚ್ಚಿ ನೀನು ಬರೋವರ್ಗು ನಮ್ ಸಾಹೇಬ್ರು ಉಸಿರನ್ನ ಬಿಗಿ ಹಿಡ್ದು ಕೂತಿದ್ರು, ಈಗ್ಲೇ ನೋಡು ಅವ್ರು ಆರಾಮಾಗಿ ಉಸಿರಾಡ್ತಿರೋದು. ಹೌದು,
ನೀನ್ ಮಾಡಿದ ಕೆಲ್ಸ ಆ ಫ್ರಾಡ್ಗೆ ಡೌಟ್ ಬರ್ಲಿಲ್ಲ ತಾನೆ ಅಂತ ಭೂಮಿ ಕೇಳ್ದಾಗ ನಿಮ್ ಮೈದ್ನನ್ನ ಏನ್ ಅನ್ಕೊಂಡಿದೀರಾ ಅತ್ಗೆ? ಅವಳಿಗೆ ಇಷ್ಟು ಡೌಟ್ ಬರ್ಬಾರ್ದು, ಹಂಗೆ ಬ್ಲಡ್ ಡೊನೇಟ್ ಮಾಡ್ಸಿದೀನಿ ಗೊತ್ತಾ ಅಂತ ನಚಿಕೇತ್ ಹೇಳ್ತಾನೆ. ಕಾರನ್ ತಗೊಂಡ್ ಬಂದು ನನ್ನನ್ ಕರ್ಕೊಂಡ್ ಹೋಗು ಮನೆಗೆ ಅಂತ ಹೇಳ್ದೆ. ಹೌದು, ಅವಳನ್ ಹೇಗಪ್ಪ ಸಾಗಾಗ್ದೆ ಅಂತ ಸತ್ಯನ ಕೇಳ್ಬೇಕಾದ್ರೆ ನಾನು ಅವಳ ಜೊತೆ ಮನೆಗ್ ಹೋಗೋಂತರ ಕಾರ್ ವರ್ಗೂ ಬಂದೆ. ಅಲ್ಲಿ ನನ್ಗೆ ಹಾಸ್ಪಿಟಲ್ ಇಂದ ಒಂದ್ ಕಾಲ್ ಬರ್ತಿದೆ, ಎಮರ್ಜೆನ್ಸಿ, ನಾನು ಇಮಿಡಿಯೇಟ್ ಆಗಿ ಬೆಂಗಳೂರು ಹೋಗ್ಬೇಕು ಅಂತ ಡವ್ ಮಾಡ್ದೆ. ಹಾಗೆ ಅವಳನ್ನ ಆಟೋದಲ್ಲಿ ಕಳಿಸಿ ಅವಳು ಬಂದಿರೋ ಕಾರ್ನ ತಗೊಂಡ್ ಬಂದು ನಾನ್ ಬಂದೆ, ನಿಮ್ ಮುಂದೆ ನಿಂತಿದೀನಿ ನೋಡಿ ಅಂತ ನಚಿಕೇತ್ ಹೇಳ್ತಾನೆ. ನಚಿ, ಅವ್ಳ ಬ್ಲಡ್ ರಿಪೋರ್ಟ್ ಯಾವಾಗ ಸಿಗುತ್ತೆ ಅಂತ ಅಜಿತ್ ಕೇಳ್ದಾಗ ಆದಷ್ಟು ಬೇಗ ಸಿಗ್ಬೇಕು ಅಂತ ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ, ನಾಳೆ ಬೆಳಗ್ಗೆ ಅಷ್ಟರಲ್ಲೇ ಸಿಗ್ಬೋದು, ಡೋಂಟ್ ವರಿ ಅಂತ ನಚಿಕೇತ್ ಹೇಳ್ತಾನೆ. ಸೊ ನಾಳೆ ಅಷ್ಟ್ರಲ್ಲಿ ಅಶ್ವಿನಿನ ಹಾಲು ಅನ್ಕೊಂಡವ್ರೆಲ್ಲ ಅವಳು ದುಷ್ಟ ಹಾಲ ಅಂತ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ಎಕ್ಸಾಕ್ಟ್ಲಿ, ಆ ಅಶ್ವಿನಿ ಇಷ್ಟು ದಿವಸ ಎಷ್ಟೇ ಸಲ ವಂಚನೆ ಮಾಡಿದ್ರು ಈ ಸಲ ಅಂತೂ ಬಚಾವಾಗೋದಿಕ್ಕೆ ಚಾನ್ಸೇ ಇಲ್ಲ. ಧರ್ಮದ ಪರ ನಿಂತ 5 ಜನ ಪಾಂಡವರ ಮುಂದೆ ಮೋಸದಿಂದ ಸೋಲ್ಸಕ್ ಬಂದ 100 ಜನ ಕೌರವರು ನಿಲ್ಲೋಕಾಗ್ಲಿಲ್ಲ. ಅದೇ ರೀತಿ ಈ ಮೋಸದಾಟ ಇನ್ಮೇಲೆ ನಡೆಯೋದಿಲ್ಲ, ನಾನು ನಡೆಯೋದಕ್ಕೆ ಬಿಡೋದು ಇಲ್ಲ. ಅವಳು ಕಟ್ಟಿರೋ ಸುಳ್ಳು ಅನ್ನೋ ಮಂಜಿನ ಬೆಟ್ಟ ಎಷ್ಟೇ ದೊಡ್ಡದಾಗಿದ್ರು ನಾಳೆ ಬೆಳಗ್ಗೆ ಹುಟ್ಟೋ ಸೂರ್ಯನ್ ಶಾಖ ಆ ಮಂಜನ್ನ ಕರಗಿಸ್ಲೇಬೇಕು ಅಂತ ಹೇಳ್ತಾ ಅಜಿತ್ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮನೆಯವರೆಲ್ರು ಸೇರಿರ್ಬೇಕಾದ್ರೆ ಅಲ್ಗೆ ಶ್ರವಣ್ ಬರ್ತಾನೆ. ಏನೋ ನಚ್ಚಿ, ಇವತ್ತಿಬ್ರು ಬ್ಲಡ್ ಡೊನೇಟ್ ಮಾಡಿದ್ರಂತೆ ಅಂತ ಶ್ರವಣ್ ಕೇಳಿದಾಗ, ಹೌದು ಮಾವ, ಇವತ್ತು ಮಂಡ್ಯದೊಂದ್ ಹಾಸ್ಪಿಟಲ್ ಅಲ್ಲಿ ನನ್ಗೊಂದ್ ವಿಸಿಟ್ ಇತ್ತು, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸ್ತಿದ್ರು, ಸೊ ಬ್ಲಡ್ ಡೊನೇಟ್ ಮಾಡ್ದೆ. ವಾಪಸ್ ಬರ್ತಾ ಗಾಡಿ ಪ್ರಾಬ್ಲಮ್ ಆಯ್ತು ಅಂತ ನನ್ನ ಪಿಕ್ ಮಾಡೋದಿಕ್ಕೆ ಮನಸ್ವಿನಿ ಬಂದಿದ್ಲು. ಸೊ ಹೇಗೋ ಬಂದಿದ್ಯಾ ಅಂತ ಅವಳು ಕೈಲೂ ಬ್ಲಡ್ ಡೊನೇಟ್ ಮಾಡಿಸ್ದೆ ಅಷ್ಟೇ ಅಂತ ನಚ್ಚಿ ಹೇಳ್ಬೇಕಾದ್ರೆ, ಹೌದೇನೋ, ಇಬ್ರು ಒಳ್ಳೆ ಕೆಲ್ಸ ಮಾಡಿದ್ರಿ ಅಲ್ವೋ, ಎಲ್ಲಾ ವಿಷಯನೂ ನನ್ನ ಹತ್ರ ಹೇಳ್ತಿದ್ದೆ, ಇದನ್ನು ಹೇಳ್ಬೋದಿತ್ತು ಅಲ್ವಾ, ಹೇಳಿದಿದ್ರೆ ನಾನು ನಿನ್ ಜೊತೆ ಬಂದು ಬ್ಲಡ್ ಕೊಡ್ತಿದ್ನಪ್ಪ ಅಂತ ಸಂಗೀತ ಅವ್ರು ಹೇಳ್ದಾಗ, ಅಷ್ಟೇ ತಾನೆ, ಇನ್ನು ಕಾಲ ಮಿಂಚಿಲ್ಲ, ನಾಳೆನು ಕ್ಯಾಂಪ್ ಇರುತ್ತೆ, ನಾಳೆ ಬಂದು ಡೊನೇಟ್ ಮಾಡಿ ಅಂತ ನಚಿಕೇತ್ ಹೇಳ್ದಾಗ ಸರಿ ಅಂತ ಸಂಗೀತ ಅವರು ಒಪ್ಕೋತಾರೆ. 6 ಮಂತ್ಸ್ಗೊಂದ್ಸಲಿ ಬ್ಲಡ್ ಡೊನೇಟ್ ಮಾಡ್ಬೇಕು ಅಂತ ಹೇಳ್ತಾರಲ್ವಾ, ನಾನು ಯಾವಾಗ ಡೊನೇಟ್ ಮಾಡ್ದೆ ಅನ್ನೋದೇ ನನಗ್ ನೆನ್ಪಿಲ್ಲ. ನಾಳೆ ಸ್ಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಡೊನೇಟ್ ಮಾಡ್ತೀನಿ, ಹಾಗೆ ನನ್ ಶ್ರೀಮತಿ ಕೂಡ ಡೊನೇಟ್ ಮಾಡ್ತಾಳೆ, ಏನ್ ಚಿನ್ನ ಅಂತ ಅಜಿತ್ ಹೇಳ್ದಾಗ, ಹ್ಞೂ ಸಾಹೇಬ್ರೆ, ನಾವು ಹೋಗಿ ಬ್ಲಡ್ ಡೊನೇಟ್ ಮಾಡ್ಬಿಡೋಣ, ರಕ್ತದಾನ ಮಹಾದಾನ, ಈಗ್ಲೇ ಹೋಗ್ಬಿಡಣ್ವಾ ಅಂತ ಭೂಮಿ ಹೇಳ್ದಾಗ, ಚಿನ್ನ ನೀನು ಇಷ್ಟೊಂದು ಎನರ್ಜಿ ತೋರಿಸ್ಬೇಡ ಅಂತ ಅಜಿತ್ ಭೂಮಿಗೆ ಸುಮ್ನಿರಿಸ್ತಾನೆ. ಭೂಮಿ, ನೀನು ಕೆಲ್ಸ ಮಾಡಿ ಸುಸ್ತಾಗಿ ಬಂದಿರ್ತೀಯ, ನೀನ್ ರೆಸ್ಟ್ ಮಾಡು, ನಚ್ಚಿ ಹೇಳಿದ್ನಲ್ಲ ನಾಳೆನು ಹೋಗಿ ಕೊಡ್ಬೋದು ಅಂತ ಸಂಗೀತ ಅವ್ರು ಹೇಳ್ದಾಗ ಸರಿ ಅತ್ತೆ ಅಂತ ಭೂಮಿ ಒಪ್ಕೋತಾಳೆ. ಸರಿ ಅಂತ ಎಲ್ರು ಅವ್ರವ್ರ ರೂಮ್ಗೆ ಹೊರಟೋಗ್ತಾರೆ. ಆದ್ರೆ ದೇವಯಾನಿ ಮತ್ತೆ ಅಶ್ವಿನಿ ಮಾತ್ರ ಅಲ್ಲೇ ಕುತ್ಕೊಂಡಿರ್ತಾರೆ. ಅಶ್ವಿನಿ ಇನ್ನೇನು ತನ್ನ ರೂಮ್ ಹೋಗ್ಬೇಕು ಅನ್ನೋಷ್ಟ್ರಲ್ಲಿ ಅಶ್ವಿನಿ ನಿಲ್ಲು ಅಂತ ದೇವಯಾನಿ ಹೇಳ್ತಾಳೆ. ಹೌದು, ನಚ್ಚಿ ಯಾಕೆ ನಿನಗ್ ಮಾತ್ರ ಬ್ಲಡ್ ಕೊಡೋದಕ್ಕೆ ಹೇಳ್ದ, ಇದು ಅನ್ಯೂಶಲ್ ಅನ್ಸ್ತಿಲ್ವಾ ಅಂತ ದೇವಯಾನಿ ಕೇಳಿದಾಗ, ಇಲ್ಲ ಮೇಡಮ್, ಬರೀ ನನಗ್ ಮಾತ್ರ ಬ್ಲಡ್ ಕೊಡು ಅಂತ ಹೇಳಿದಿದ್ರೆ ನನಗೆ ಡೌಟ್ ಬಂದಿರೋದು, ನಚ್ಚಿ ಕೂಡ ನನ್ ಜೊತೆನೆ ಬ್ಲಡ್ ಡೊನೇಟ್ ಮಾಡ್ದ, ಅದು ಅಲ್ದೆ ಎಲ್ರಿಗೂ ನಾಳೆ ಹೋಗಿ ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳ್ದ ಅಲ್ವಾ. ಶ್ರವಣ್ ಹೇಳಿದ್ಮೇಲೆ ನಚ್ಚಿಗೆ ನನ್ ಬಗ್ಗೆ ಯಾವ್ದೇ ರೀತಿ ಡೌಟ್ ಇಲ್ಲ, ಸೊ ಡೋಂಟ್ ವರಿ ಅಂತ ಅಶ್ವಿನಿ ಹೇಳಿದಾಗ ದೇವಯಾನಿಗ್ ಮಾತ್ರ ಇದ್ಯಾಕೋ ಸರಿ ಇಲ್ಲ ಅನ್ನೋ ಡೌಟ್ ಬರೋದಿಕ್ಕೆ ಶುರು ಆಗತ್ತೆ. ಅಶ್ವಿನಿ ಅಲ್ಲಿಂದ ಎದ್ದು ಹೊರಟೋದ್ಮೇಲೆ ಇಲ್ಲಿ ಏನೋ ಮಿಸ್ ಹೊಡಿತಿದ್ಯಲ್ಲ ಅಂತ ದೇವಯಾನಿ ಯೋಚನೆ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡಿರ್ತಾಳೆ. ಈ ಕಡೆ ಭೂಮಿ ರೂಮ್ ಅಲ್ಲಿ ಏನೋ ಹುಡುಕ್ತಿರ್ತಾಳೆ. ಅಷ್ಟ್ರಲ್ಲಿ ಅಜಿತ್ ಅಲ್ಲಿಗ್ ಬರ್ತಾನೆ. ಆ ಅಶ್ವಿನಿ ಸರಿಯಾಗಿ ನಮ್ ಲಚ್ಚಿ ಕೈಲಿ ಲಾಕ್ ಆದ್ಲು. ಒಂದ್ ಸ್ವಲ್ಪ ದಿವ್ಸ ಅಷ್ಟೇ, ಮನೆಯವ್ರ ಎಲ್ರ ಮುಂದೆ ಅವಳನ್ನ ಕರೆಕ್ಟ್ ಆಗಿ ಲಾಕ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಿದ್ರುನು ಅದನ್ನ ಕೇಳಿಸ್ಕೊಳ್ದೆ ಭೂಮಿ ತನ್ ಪಾಡಿಗೆ ತಾನು ಹುಡುಕ್ತಾನೆ ಇರ್ತಾಳೆ. ಏಯ್, ಏನ್ ಹುಡುಕ್ತಿದ್ಯಾ ಅಂತ ಅಜಿತ್ ಕೇಳ್ದಾಗ, ನನ್ ಫೋನ್ ನ ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಆದ್ರೆ ಕಾಣಿಸ್ತಿಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ, ಅದಕ್ಕೆ ಇಷ್ಟೊಂದ್ ಟೆನ್ಷನ್ ಮಾಡ್ಕೊಳ್ತಾರಾ, ಒಂದ್ ರಿಂಗ್ ಮಾಡಿದ್ರೆ ಆಯ್ತಪ್ಪ, ತಾಳು ಮಾಡ್ತೀನಿ ಅಂತ ಅಜಿತ್ ತನ್ ಮೊಬೈಲ್ ನ ತಗೊಂಡು ಭೂಮಿ ನಂಬರ್ಗೆ ಕಾಲ್ ಮಾಡ್ತಾನೆ. ಆಗ ಫೋನ್ ಬೆಡ್ ಮೇಲೆ ಇರೋದನ್ನ ಅಜಿತ್ ನೋಡ್ತಾನೆ. ಆ ಫೋನ್ ನ ಕೈಗ್ ತಗೊಂಡಾಗ ಅದ್ರಲ್ಲಿ ನನ್ನವರು ಅಂತ ಭೂಮಿ ಅಜಿತ್ ಹೆಸರನ್ನ ಸೇವ್ ಮಾಡ್ಕೊಂಡಿರ್ತಾನೆ. ಅದನ್ನ ನೋಡಿ ಅಜಿತ್ಗೆ ತುಂಬಾ ಖುಷಿ ಆಗತ್ತೆ. ಹಾಗೆ ಸ್ಮೈಲ್ ಮಾಡ್ತಾ ಅದ್ರ ಬಗ್ಗೆನೆ ಯೋಚನೆ ಮಾಡ್ಬೇಕಾದ್ರೆ, ಏನು, ಯಾಕೆ ಈ 32 ಹಲ್ಗಳನ್ನ ತೋರಿಸ್ತಿದ್ದೀರಾ? ಓ, ನಾನು ನನ್ನವರು ಅಂತ ಸೇವ್ ಮಾಡ್ಕೊಂಡಿದೀನಲ್ಲ ಅದಕ್ಕ? ಏನಪ್ಪಾ ಹುಡುಗಿ ಲವ್ ಅಲ್ಲಿ ಬಿದ್ಬಿಟ್ಲು ಅಂತ ಅನ್ಕೊಳ್ತಿದ್ದೀರಾ ಅಂತ ಭೂಮಿ ಕೇಳ್ಬೇಕಾದ್ರೆ, ಇಲ್ಲ,
ಆದ್ರೆ ನೀನು ಈ ರೀತಿ ಎಲ್ಲ ಮಾತಾಡ್ಬೇಕಾದ್ರೆ ಅನ್ಕೊಳ್ಳಿ ಅನ್ನೋ ರೀತಿ ಇದೆ ಅಂತ ಅಜಿತ್ ಕೇಳ್ತಾನೆ. ಥೂ ತು 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 ನನ್ಗಿನ್ನು ಅಂತ ಕೆಟ್ಟ ದಿನಗಳು ಬಂದಿಲ್ಲ ಸಾಹೇಬ್ರೆ. ಅವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮನ ನಡ್ಸ್ಕೊಡೋದಿಕ್ಕೆ ರವಿಶಂಕರ್ ಅವರು ನಮ್ಮನೆಗ್ ಬಂದಿದ್ರಲ್ಲ, ಅವತ್ತು ಅವರು 2 ಆಪ್ಷನ್ ಕೊಟ್ರು. ಅದಕ್ಕೆ ನಾನು ನಿಮ್ ನಂಬರ್ನ ನನ್ನವರು ಅಂತ ಸೇವ್ ಮಾಡ್ಕೊಂಡಿದ್ದು ಅಷ್ಟೇ. ಇವಾಗ ಕೊಡಿ ನನ್ ಫೋನ್ನ. ವಾಪಸ್ಸು ಸಿಡಕ್ ಮೂತಿ ಸಿದ್ದಪ್ಪ ಅಂತ ಸೇವ್ ಮಾಡ್ಕೊಂಡ್ಬಿಡ್ತೀನಿ, ಕೊಡಿ ಅಂತ ಭೂಮಿ ಹೇಳ್ದಾಗ, ಬೇಡ ಬೇಡ, ಐ ಮೀನ್ ನೀನು ನನ್ನವರು ಅಂತ ಸೇವ್ ಮಾಡಿರೋದು ಇಡೀ ಮನೆಯವ್ರ ಮುಂದೆ ಅಲ್ವಾ, ಇನ್ ಕೇಸ್ ಯಾರಾದ್ರೂ ಬೇರೆಯವ್ರು ನೋಡ್ಬಿಡ್ತಾರೆ ಅನ್ನೋ ಟೆನ್ಷನ್ ಅಷ್ಟೇ. ಆಮೇಲೆ ಮನೆಯವ್ರ ಮುಂದೆ ಐ ಲವ್ ಯು ಅಂತ ಹೇಳ್ಬೇಕಾ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅಯ್ಯೋ ಬೇಡ ಬೇಡಪ್ಪ, ಅದ್ ಹೇಗಿದ್ಯೋ ಹಾಗೆ ಇದ್ಬಿಡ್ಲಿ, ಪರವಾಗಿಲ್ಲ. ಇವಾಗ ಊಟ ಟೈಮ್ ಆಯ್ತು, ಬನ್ನಿ ನೀವು ಊಟ ಮಾಡಿ, ಮನೆಯವ್ರೆಲ್ರನ್ನೂ ಊಟ ಕರಿತೀನಿ, ಬೇಗ ಬನ್ನಿ ಅಂತ ಭೂಮಿ ರೂಮಿಂದ ಆಚೆಗೆ ಹೋಗ್ತಾಳೆ. ಅಜಿತ್ ಭೂಮಿ ಫೋನ್ ನೋಡ್ಕೊಂಡು ತುಂಬಾ ಖುಷಿಯಿಂದ ತೇಲಾಡ್ತಿರ್ತಾನೆ. ಈ ಕಡೆ ಬೆಳಗ್ಗೆನೆ ಸಂಗೀತ ಅವರು ದೇವ್ರ ಮನೆಗ್ ಬಂದು ಕೈ ಮುಗಿಯೋದಿಕ್ಕೆ ಅಂತ ಹೋದಾಗ, ಏನಿದು ನಮ್ ಭೂಮಿ ಇಷ್ಟೊತ್ತಾದ್ರೂ ದೇವ್ರಿಗೆ ದೀಪನೇ ಹಚ್ಚಿಲ್ವಲ್ಲ, ಓ ಬಹುಶಃ ಬಾಗ್ಲಿಗೆ ರಂಗೋಲಿ ಹಾಕಿ ನೀರ್ ಹಾಕಿ ತುಳಸಿ ಪೂಜೆ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಅನ್ಕೊಂಡ್ಲೇನೋ, ಒಳ್ಳೆ ಹುಡುಗಿ ಅಂತ ಸಂಗೀತ ಅವರು ಹೇಳ್ಕೊಂಡೆ ತಾವೇ ದೇವ್ರ ದೀಪನ ಹಚ್ತಾರೆ. ಹಾಗೆ ಪೂಜೆನೆಲ್ಲ ಮುಗಿಸಿ ಭೂಮಿ ಅಂತ ಸಂಗೀತ ಅವರು ಭೂಮಿನ ಹುಡ್ಕೊಂಡ್ ಹೋಗ್ತಾರೆ. ಈ ಕಡೆ ನಚ್ಚಿ ಯಾರಿಗೋ ಕಾಲ್ ಮಾಡ್ಕೊಂಡು ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾನೆ. ಹಾಗೆ ಯೋಚನೆ ಮಾಡ್ತಾ ಅವನು ಸೋಫಾ ಮೇಲೆ ಕುತ್ಕೊಂಡಾಗ ಅಲ್ಲಿಗೆ ಶ್ರವಣ್ ಬರ್ತಾನೆ. ಗುಡ್ ಮಾರ್ನಿಂಗ್ ನಚ್ಚಿ ಅಂತ ಶ್ರವಣ್ ಹೇಳ್ದಾಗ, ಗುಡ್ ಮಾರ್ನಿಂಗ್ ಮಾವ ಅಂತ ನಚಿಕೇತ್ ಹೇಳ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಗುಡ್ ಮಾರ್ನಿಂಗ್ ಶ್ರವಣ, ಗುಡ್ ಮಾರ್ನಿಂಗ್ ನಚ್ಚಿ ಅಂತ ಸಂಗೀತ ಅವರು ಬರ್ತಾರೆ. ಗುಡ್ ಮಾರ್ನಿಂಗ್ ಅಕ್ಕ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಹೌದು ಶ್ರವಣ ಏನೋ ನ್ಯೂಸ್ ಇವತ್ತು ಅಂತ ಸಂಗೀತ ಅವರು ಕೇಳ್ತಾರೆ. ಅಯ್ಯೋ ಹೋಗು ಅಕ್ಕ, ಪೇಪರ್ ಓದೋದಕ್ಕೆ ನನ್ಗೆ ಬೇಜಾರಾಗತ್ತೆ, ಬರೀ ಕ್ರೈಮ್ ಸುದ್ದಿಗಳೇ, ನಮ್ ಕಾಲದಲ್ಲಿ ಈ ರೀತಿ ಎಲ್ಲ ಇರ್ಲಿಲ್ಲಪ್ಪ ಅಂತ ಶ್ರವಣ್ ಹೇಳ್ಬೇಕಾದ್ರೆ ಸಂಗೀತ ಅವರು ನಗ್ತಿರ್ತಾರೆ. ಶ್ರವಣ ಭೂಮಿನೇನಾದ್ರೂ ನೋಡ್ದೇನೋ ಅಂತ ಸಂಗೀತ ಅವ್ರು ಕೇಳಿದಾಗ, ಇಲ್ವಲ್ಲ ಅಂತ ಶ್ರವಣ್ ಹೇಳ್ತಾರೆ. ಇಲ್ವಾ, ಮತ್ತೆ ನೀನ್ ಕಾಫಿ ಕುಡಿತಿದ್ಯಾ ಅಂತ ಸಂಗೀತ ಅವರು ಕೇಳಿದಾಗ, ಇದಾ ಪಲ್ಲವಿ ಮಾಡ್ಕೊಟ್ಲು, ಯಾಕಕ್ಕ ಅಂತ ಶ್ರವಣ್ ಕೇಳಿದಾಗ, ಏನಿಲ್ಲ ಅವಳೆಲ್ಲೂ ಕಾಣಿಸ್ಲಿಲ್ಲ ಅದಕ್ಕೆ ಕೇಳ್ದೆ ಕಣೋ. ಸರಿ, ಅಮ್ಮಂಗೆ ಖಾಲಿ ಹೊಟ್ಟೆಲಿ ತಿನ್ನೋದಿಕ್ಕೆ ತುಳಸಿ ಎಲೆನ ಕೊಡ್ಬೇಕು, ನಾನ್ ಹೋಗಿ ತಗೊಂಡೋಗ್ ಕೊಡ್ತೀನಿ, ನೀನ್ ಕಾಫಿ ಕುಡಿ ಅಂತ ಹೇಳಿ ಸಂಗೀತ ಅವರು ಅಲ್ಲಿಂದ ಹೊರಡ್ತಾರೆ. ನಚಿಕೇತ್ ಸಪ್ಪುಗೆ ಕುತ್ಕೊಂಡಿರೋದನ್ನ ನೋಡಿ, ಏನ್ ಡಾಕ್ಟ್ರೆ ಫುಲ್ ಬ್ಯುಸಿ ಆಗ್ಬಿಟ್ಟಿದೀರಾ, ಈಗೇನು ಜಾಗಿಂಗ್ ಹೋಗೋಣ್ವಾ ಬೇಡ್ವಾ? ಹೂ ಅನ್ನೋದಾದ್ರೆ ನಾನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ಶ್ರವಣ್ ಕೇಳ್ಬೇಕಾದ್ರೆ, ಇಲ್ಲ ಮಾವ ನನ್ಗೆ ಮೂಡಿಲ್ಲ, ನೀವ್ ಹೋಗಿ, ನಾನು ನಾಳೆ ಜಾಯ್ನ್ ಆಗ್ತೀನಿ ಅಂತ ನಚ್ಚಿ ಹೇಳ್ತಾನೆ. ಯಾಕ್ ಡಾಕ್ಟ್ರೆ ಹುಷಾರಿಲ್ವಾ, ಬೇರೆ ಡಾಕ್ಟರ್ ಹತ್ರ ಏನಾದ್ರು ಕರ್ಕೊಂಡ್ ಹೋಗ್ಬೇಕಾ ಅಂತ ಶ್ರವಣ್ ನಚ್ಚಿನ ಕಿಂಡಲ್ ಮಾಡ್ತಾನೆ. ಹಲೋ, ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ತೀರಾ? ಸೂರ್ಯನ್ಗೆ ಟಾರ್ಚಾ ಅಂತ ನಚ್ಚಿ ಹೇಳ್ಬೇಕಾದ್ರೆ, ಆದ್ರೂ ಯಾವಾಗ್ಲೂ ಆಕ್ಟಿವ್ ಆಗಿರ್ತೀಯ ಕಣ ನೀನು, ಈ ರೀತಿ ನಿನ್ನ ನೋಡೋಕಾಗೋದಿಲ್ಲಪ್ಪ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಹಾಗೇನು ಇಲ್ಲ ಮಾವ, ನಾನು ನಾರ್ಮಲ್ ಆಗೇ ಇದೀನಿ ಅಂತ ನಚ್ಚಿ ಹೇಳ್ತಾನೆ. ಯಾಕೋ ಈ ಮಾತು ಸರಿ ಹೋಗ್ತಿಲ್ವಲ್ಲ ನನಗೆ, ನಾರ್ಮಲ್ ಆಗಿರೋ ನಚ್ಚಿ ಹೀಗಿರೋದಿಲ್ಲ ಅಂತ ಶ್ರವಣ್ ನಚಿಕೇತ್ಗೆ ಕಚಿಗುಳಿ ಕೊಡ್ತಾನೆ. ಆಗ ನಚ್ಚಿ ಕಚಿಗುಳಿನ ತಡ್ಕೊಳಕಾಗ್ದೆ ನಗ್ತಿರ್ಬೇಕಾದ್ರೆ, ಇದು ನೋಡು ನಮ್ ನಚ್ಚಿ ಅಂದ್ರೆ ಕಳ್ಳ, ಈಗೇನು ಜಾಗಿಂಗ್ ಹೋಗಣ್ವಾ ಬೇಡ್ವಾ ಅಂತ ಶ್ರವಣ್ ಕೇಳ್ದಾಗ, ಸರಿ ಬನ್ನಿ ಅಂತ ನಚಿಕೇತ್ ಒಪ್ಕೋತಾನೆ. ಕಮಾನ್ ಅಂತ ಶ್ರವಣ್ ನಚ್ಚಿ ಜೊತೆ ಹೋಗ್ತಾನೆ. ಈ ಕಡೆ ಸಂಗೀತ ಅವರು ತುಳಸಿ ಗಿಡದ ಹತ್ರ ಬಂದಾಗ, ಏನಿದು ಭೂಮಿ ಬಾಗ್ಲಿಗ್ ನೀರು ಹಾಕಿಲ್ಲ, ತುಳಸಿ ಪೂಜೆನೂ ಮಾಡಿಲ್ವಲ್ಲ, ಎಲ್ಲಿ ಹೋದ್ಲು ಈ ಹುಡ್ಗಿ ಅಂತ ಸಂಗೀತ ಅವರು ಯೋಚನೆ ಮಾಡ್ಬೇಕಾದ್ರೆ ಅಶ್ವಿನಿ ಜಾಗಿಂಗ್ ಮುಗಿಸ್ಕೊಂಡು ಅಲ್ಗೆ ಬರ್ತಾಳೆ. ಅತ್ತೆ ಏನಾಯ್ತು ನಿಮ್ಗೆ, ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ಅಶ್ವಿನಿ ಕೇಳಿದ್ರು. ಸಂಗೀತ ಅವರು ಏನು ಹೇಳ್ದೆ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಏನಾಯ್ತು ಇವಳಿಗೆ ಅಂತ ಅಶ್ವಿನಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಅಷ್ಟ್ರಲ್ಲಿ ಅಲ್ಗೆ ರಾಮನಾರಾಯಣ್, ಶ್ರವಣ್, ನಚ್ಚಿ 3 ಜನ ಬರ್ತಾರೆ. ಏ ಸಂಗೀತ, ಯಾಕೆ ಈ ರೀತಿ ಸ್ಟ್ಯಾಚ್ಯೂ ತರ ನಿಂತಿದ್ಯಾ ಅಂತ ರಾಮನಾರಾಯಣ್ ಕೇಳ್ತಾರೆ. ಅಕ್ಕ ಅದ್ಯಾಕ್ ಒಳ್ಳೆ ತುಳಸಿ ಕಟ್ಟೆ ಮುಂದೆ ಹಾಗ್ ನಿಂತಿದ್ಯಾ ಅಂತ ಶ್ರವಣ್ ಕೂಡ ಕೇಳ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ದೇವಯಾನಿ ಮತ್ತೆ ಅಜ್ಜಿ ಇಬ್ರು ಬರ್ತಾರೆ. ನಿಮ್ಗೆ ಗೊತ್ತಲ್ವಾ, ದಿನ ಬೆಳಗಾದ್ರೆ ಭೂಮಿ ಎಲ್ರಿಗಿಂತ ಮುಂಚೆನೆ ಎದ್ದು ಸ್ನಾನ ಮಾಡಿ ಬಾಗ್ಲಿಗ್ ನೀರ್ ಹಾಕಿ ಬಣ್ಣದ ರಂಗೋಲಿ ಹಾಕ್ತಿದ್ಲು, ದೇವ್ ದೀಪ ಹಚ್ತಿದ್ಲು. ಆದ್ರೆ ಇವತ್ ಯಾಕೋ ಬಾಗ್ಲಿಗೆ ರಂಗೋಲಿನೂ ಹಾಕಿಲ್ಲ, ದೇವ್ರ ಮುಂದೆ ದೀಪನೂ ಹಚ್ಚಿಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಿದೀನಿ ಅಂತ ಸಂಗೀತ ಅವರು ಟೆನ್ಷನ್ ಅಲ್ಲಿ ಹೇಳ್ತಾರೆ. ಅಯ್ಯೋ ಸಂಗೀತ, ಅದೇನೋ ಬ್ರೇಕಿಂಗ್ ನ್ಯೂಸ್ ಅನ್ನೋ ರೀತಿ ಶಾಕ್ ಆಗ್ತಿದ್ಯಲ್ಲ, ಈಗಿನ್ನು 7:15 ಅಂತ ರಾಮನಾರಾಯಣ್ ಹೇಳ್ತಾರೆ. ರೀ, ನಮ್ ಮನೇಲಿ ಇಷ್ಟೊತ್ತಾದ್ರೂ ರಂಗೋಲಿ ಹಾಕಿ ದೇವ್ರ ದೀಪ ಹಚ್ಚಿಲ್ಲ ಅಂದ್ರೆ ಅದು ಬ್ರೇಕಿಂಗ್ ನ್ಯೂಸ್, ಇದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ, ನೀವ್ ಸ್ವಲ್ಪ ಸುಮ್ನೆ ಇರಿ ಅಂತ ಸಂಗೀತ ಅವರು ಟೆನ್ಷನ್ ಮಾಡ್ಕೋತಿರ್ತಾರೆ. ಇದೆಲ್ಲ ಲೇಡೀಸ್ಗೆ ಬ್ರೇಕಿಂಗ್ ನ್ಯೂಸೇ ಪಾಪ್ಸಿ
ಅಂತ ನಚ್ಚಿ ಹೇಳ್ತಿರ್ತಾನೆ. ಇವತ್ತು ಅವಳಿಗೇನು ತಿಂಗ್ಳು ರಜೆನೂ ಅಲ್ಲ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಹಾಗಾದ್ರೆ ಹುಷಾರಿಲ್ವೋ ಏನೋ ಪಾಪ ಅಂತ ಅಜ್ಜಿ ಯೋಚನೆ ಮಾಡ್ತಿರ್ತಾರೆ. ಅಕ್ಕ, ಯಾವ್ದಕ್ಕೂ ಒಂದ್ಸಲ ಅವಳ ರೂಮ್ಗೆ ಹೋಗ್ ನೋಡು ಅಂತ ಶ್ರವಣ್ ಹೇಳ್ದಾಗ, ಹಾ ಇವಾಗ್ಲೇ ನೋಡ್ತೀನಿ ಇರು ಅಂತ ಸಂಗೀತ ಅವರು ಭೂಮಿ ರೂಮ್ ಕಡೆಗೆ ಹೋಗ್ತಾರೆ. ಅಲ್ಲ, ಆ ಟೀ ಅಂಗಡಿಗೆ ಹುಷಾರಿಲ್ಲ ಅಂದ್ರೆ ಈ ಮನೇಲಿ ನ್ಯಾಷನಲ್ ನ್ಯೂಸ್, ನನ್ನ ಬಗ್ಗೆ ಈ ಮನೇಲಿ ಯಾರಿಗೂ ಚಿಂತೆನೇ ಇಲ್ಲ ಅಂತ ಅಶ್ವಿನಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಶ್ರವಣ್ ಟೆನ್ಷನ್ ಅಲ್ಲಿ ನಾನು ನೋಡ್ತೀನಿ ಅಂತ ಹೋಗ್ಬೇಕಾದ್ರೆ, ಬಾವ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ, ರಿಲ್ಯಾಕ್ಸ್ ಆಗಿ. ಅಕಸ್ಮಾತ್ ಭೂಮಿಗೆ ಹುಷಾರಿಲ್ಲ ಅಂದಿದ್ರೆ ಅಜಿತ್ ನಮ್ಗೆ ಹೇಳ್ತಿರ್ಲಿಲ್ವಾ? ಇಷ್ಟೊತ್ತಾದ್ರೂ ಅವಳು ರೂಮಿಂದ ಬಂದಿಲ್ಲ ಅಂದ್ರೆ ಹುಷಾರಿಲ್ಲ ಅನ್ನೋದು ಒಂದೇ ಕಾರಣ ಆಗಿರೋದಿಲ್ಲ, ಬೇರೆ ಏನೋ ಆಗಿರುತ್ತೆ. ಇರಿ, ಸಂಗೀತ ಹೋಗಿದ್ರಲ್ಲ, ಗೊತ್ತಾಗತ್ತೆ ಅಂತ ದೇವಯಾನಿ ಹೇಳ್ತಾಳೆ. ಸರಿ ಆಯ್ತು ಅಂತ ಶ್ರವಣ್ ತಲೆ ಆಡಿಸ್ತಾನೆ. ಹಾಗೆ ಮನೆಯವರೆಲ್ರಿಗೂ ಟೆನ್ಷನ್ ಆಗ್ತಿರುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅಂತ ಅಜಿತ್ ಭೂಮಿಗೆ ಇಂಗ್ಲಿಷ್ ಪಾಠ ಹೇಳ್ಕೊಡ್ತಿರ್ತಾನೆ. ಏನ್ ಸಾಹೇಬ್ರೆ ಇದು ಎಲ್ಲ ಗುಡುಗುಡು ಅನ್ನೋ ರೀತಿ ಇದೆ, ನನ್ಗೊಂಚೂರು ಅರ್ಥ ಆಗ್ತಿಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ, ಭೂಮಿ ಐ ಲವ್ ಯು, ಐ ಮಿಸ್ ಯು, ನನಗೆ ನಿನ್ನ ಬಿಟ್ಟಿರೋದಕ್ಕೆ ಶಕ್ತಿ ಇಲ್ಲ ಅಂತ ಅಜಿತ್ ತನ್ ಮನ್ಸಲ್ಲಿರೋ ಮಾತನ್ನ ಭೂಮಿ ಹತ್ರ ಹೇಳ್ಕೊತಾನೆ. ಭೂಮಿ ಅಜಿತ್ ಹೇಳೋ ಮಾತನ್ನ ಕೇಳಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಸುಮ್ನೆ ಹಾಗೆ ಇರ್ತಾಳೆ. ನಚಿಕೇತ್ ಮತ್ತೆ ಸತ್ಯಣ್ಣ ಇಬ್ರು ಅಜಿತ್ ಮತ್ತೆ ಭೂಮಿನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.